ನಾನು ಈ ಮದ್ವೆಗೆ ಅವಸರ ಮಾಡಲ್ಲ. ಆದ್ರೆ ಒಂದೇ ಒಂದ್ ಕಂಡೀಷನ್. ನಮ್ ಜ್ಯೋತಿಷಿಗಳತ್ರ ಆ ಹುಡುಗನ್ ಜಾತಕನ ತೋರಿಸ್ತೀನಿ. ಒಂದು ವೇಳೆ ಅವ್ರೇನಾದ್ರೂ ನಮ್ ಭವಾನಿ ಜಾತಕ ಆಮೇಲೆ ಆ ಹುಡುಗನ್ ಜಾತಕ ಹೊಂದಾಣಿಕೆ ಆಗತ್ತೆ ಅಂತ ಹೇಳಿದ್ರೆ ನನಗೆ ಆ ಹುಡುಗನ್ ಮನೆಯವರು ಎಲ್ಲರೂ ಒಪ್ಪಿಗೆ ಆಗಿದ್ದಾರೆ. ನಾನು ಈ ಮದ್ವೆಗೆ ಒಪ್ಪಿಗೆ ಕೊಡ್ತೀನಿ. ಅದಕ್ ನೀವ್ಯಾರು ಅಡ್ಡಿ ಪಡಿಸ್ಬಾರ್ದು. ಎಸ್, ನನಗೋಕೆ. ಸರಿ, ಹಾಗಾದ್ರೆ ಹಲೋ, ನಮಸ್ಕಾರ. ನಾನು ಗಾಯತ್ರಿ ಮಾತಾಡ್ತಾ ಇದ್ದೀನಿ. ಓಹೋ, ನಮಸ್ಕಾರನಮ್ಮ. ಆರಾಮಾಗಿದ್ದೀರಾ? ಹಾ, ಎಲ್ಲರೂ ಆರಾಮು. ಏನಿಲ್ಲ, ನೀವು ಏನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಸ್ವಲ್ಪ ಹುಡುಗನ್ ಜಾತಕನ ಕಳಿಸ್ಬೋದಾ? ಇದ್ರಲ್ಲಿ ತಪ್ಪು ತಿಳ್ಕೊಳ್ಳೋದೇನಿದ್ಯಮ್ಮ? ಈಗ್ಲೇ ನಿಮ್ ಮೊಬೈಲ್ ಕಳಿಸ್ತೀನಿ. ತುಂಬಾ ಉಪಕಾರ ಆಯ್ತು. ಅದೇನಂದ್ರೆ ನಮ್ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ನಡೆಯೋದಕ್ಕೂ ಮುಂಚೆ ನಮಗ್ ತಿಳಿದ ಒಬ್ಬ ಜ್ಯೋತಿಷಿಗಳಿದ್ದಾರೆ. ಅವ್ರ ಹತ್ರ ಮಾತಾಡೇ ನಾವು ಮುಂದುವರಿಯೋದು. ಹಾಗಾಗಿ ಹುಡುಗನ್ ಜಾತಕನ ಒಂದ್ಸಲ ಅವ್ರಿಗೆ ತೋರ್ಸೋಣ ಅಂತ ಅಷ್ಟೇ. ಧಾರಾಳವಾಗಿ ತೋರಿಸಿ. ಇಲ್ಲ, ಒಂದ್ ಕೆಲ್ಸ ಮಾಡಿ, ನಿಮ್ ಜ್ಯೋತಿಷಿಗಳನ್ನ ಒಂದಿನ ನಿಮ್ ಮನೆ ಕರೀರಿ. ನಾನು ಅವತ್ತೇ ನನ್ ಮಗನ್ ಜಾತಕನ ತಗೊಂಡ್ ಬರ್ತೀನಿ. ಅದೇನೇ ಇದ್ರು ಕೂತ್ಕೊಂಡು ಕೂಲಂಕುಷವಾಗಿ ಮಾತಾಡೋಣ. ಅಯ್ಯೋ, ಅದಕ್ಕೇನಂತೆ. ನಾನೊಂದ್ ಕೆಲ್ಸ ಮಾಡ್ತೀನಿ. ನಮ್ ಜ್ಯೋತಿಷಿಗಳ ಹತ್ರ ಮಾತಾಡ್ಬಿಟ್ಟು ನಿಮಗ್ ವಿಷಯ ತಿಳಿಸ್ತೀನಿ, ಸರಿನಾ? ಆಯ್ತಮ್ಮ, ಆಯ್ತು. ರೀ, ನೋಡಿದ್ರೇನ್ರಿ, ನಾನ್ ಜಾತಕ ಕೇಳಿದ ತಕ್ಷಣ ಕೊಡ್ತೀನಿ ಅಂತ ಒಪ್ಕೊಂಡ್ಬಿಟ್ರು. ಅದು ಅಲ್ದೆ ನಿಮ್ ಜ್ಯೋತಿಷಿಗಳು ಯಾವಾಗ ಬರ್ತಾರೆ ಅಂತ ಹೇಳಿ ನಾನು ಬರ್ತೀನಿ ಅಂತ ಹೇಳಿದ್ರು. ಒಳ್ಳೇದಾಯ್ತಲ್ಲ. ಜ್ಯೋತಿಷರು ಜಾತಕ ನೋಡಿ ಏನಂತಾರೆ ಕೇಳಿ ಆಮೇಲೆ ನಿರ್ಧಾರ ಮಾಡಿದ್ರೆ ಆಯ್ತು. ಅಷ್ಟೇ ಅಲ್ಲ, ಹುಡುಗನ್ಗೆ ಯಾಕಿಷ್ಟು ಬೇಗ ಮದ್ವೆ ಮಾಡ್ತಾ ಇದ್ದೀರಾ, ಗುರುಬಲ ಬಿಟ್ಟು ಬೇರೆ ಏನಾದ್ರೂ ಕಾರಣ ಇದೆಯಾ ಅಂತಾನು ಕೇಳಿ ತಿಳ್ಕೊಳ್ಳೋಣ. ಸಿಂಧು ಹೇಳಿದ್ಮೇಲೆ ನನಗೂ ಭಯ ಶುರುವಾಯ್ತು ರೀ. ನಾವು ಅವಸರಪಟ್ಟು ನಿರ್ಧಾರ ತಗೊಂಡು ಭವಾನಿ ಜೀವನ ತೊಂದ್ರೆಗೆ ಸಿಕ್ಕಾಕೊಂಡ್ಬಿಟ್ರೆ? ಯೋಚನೆ ಮಾಡ್ಬೇಡಕನೆ. ನಮ್ ಮಗಳು ಯಾರ ಮನೆ ಉಪ್ಪು ತಿನ್ಬೇಕು ಅಂತ ಇರುತ್ತೋ ಆ ಮನೆಗೆ ಸೇರ್ತಾಳೆ. ವಸುಂಧ್ರ, ನನ್ ಮೊಮ್ಮಗ ವಾಪಸ್ ಬರ್ತಾನಲ್ವೇನೆ? ಬರ್ತಾನಮ್ಮ. ಅಲ್ವೇ, ಲಾಸ್ಟ್ ವೀಕಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರು, ಲೋಕಲ್ ಬಾಡೀಸು, ಎನ್ವಿರಾನ್ಮೆಂಟಲ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಬಂದು ನೋಡ್ಕೊಂಡು ಹೋದ್ರು ಕೂಡ ಯಾಕೆ ಹೀಗಾಯ್ತು? ಅಮ್ಮ, ಗ್ಯಾಸ್ ಲೀಕ್ ಆಗೋದಿಲ್ಲ, ಟೆಕ್ನಿಕಲ್ ಫಾಲ್ಟ್ ಇಂದ. ಅದನ್ನ ನೋಡ್ಕೊಳಕ್ಕೆ ಅಂತ ಎಲ್ರೂ ಇದ್ರು ಕೂಡ ಯಾಕೆ ಹೀಗಾಯ್ತು? ಎಲ್ಲ ನಮ್ ಹಣೆ ಬರ. ಅಮ್ಮ, ಅವನಿಗೇನು ಆಗೋದಕ್ಕೆ ನಾನ್ ಬಿಡೋದಿಲ್ಲ. ನನ್ ಮಗನ್ಗಿಂತ ನನ್ಗೆ ದುಡ್ಡು ಮುಖ್ಯ ಅಲ್ವೇ ಅಲ್ಲ. ಆ ಕಿಡ್ನಾಪರ್ಸ್ ಕೇಳೋದಕ್ಕಿಂತ ಇನ್ನೂ ಹೆಚ್ಚಿಗೆ ದುಡ್ಡು ಕೊಡೋದಕ್ಕೂ ನಾನ್ ರೆಡಿ. ನೀನೇನೋ ದುಡ್ಡು ಕೊಡ್ತೀಯ ಕಣೆ, ಆದ್ರೆ ಅವರು ಅವನ್ಗೇನಾದ್ರೂ ತೊಂದರೆ ಮಾಡಿದ್ರೆ? ಹಾಗೇನೂ ಆಗಲ್ಲಮ್ಮ. ಅಮ್ಮ, ಅವರೇ ಕಾಲ್ ಮಾಡ್ತಿದ್ದಾರೆ. ಹಲೋ, ರೆಡಿ ಆಯ್ತಾ ಮೇಡಮ್? ಇನ್ನು 2 ದಿನದಲ್ಲಿ ನಿನಗೆ ಹಣ ತಲುಪುತ್ತೆ. ನನ್ ಮಗನ್ ಬಿಟ್ಬಿಡು. ನೆನ್ಪಿರ್ಲಿ ಮೇಡಮ್, ನಿಮ್ಗಿರೋದು 2 ದಿನ ಟೈಮು. ಹಾಗೆ ನಿಮ್ ಫಾರಿನ್ ಮಗಂಗೆ ಹೇಳ್ಬಿಡಿ, ಪೊಲೀಸು ಗೀಲೀಸು ಅಂತ ಏನಾದ್ರೂ ಹೋದ್ರೆ ನನ್ ಮಗನ್ಗೆ ನಿಮ್ಮಿಂದ ಯಾವ ತೊಂದ್ರೆನೂ ಆಗಲ್ಲ ಅಂತ ನಾನು ನಂಬೋದಾ? ನನ್ನ ಅಣ್ಣನ್ಗೇನಾದ್ರೂ ಆದ್ರೆ ನೀವ್ ಯಾರು ಉಳಿಯಲ್ಲ, ನೋಡ್ತಾ ಇರಿ. ಮಗುವೆ ಮೆತ್ಗೆ, ನಿಮ್ಮಣ್ಣ ನಮ್ಮ ಹತ್ರ ಇರೋದು ಮರ್ತ್ಬಿಟ್ಟಿಯಾ? ಹಲೋ,
ನಾನ್ ನಿಮ್ಗೆ ಮಾತು ಕೊಟ್ಟಿದ್ದೀನಿ, ನಾವ್ ಈ ವಿಷಯನ ಯಾರಿಗೂ ಹೇಳಲ್ಲ. ಆದ್ರೆ ನನ್ನ ಮಗ ಹೇಗಿದಾನೋ ಹಾಗೆ ಕಳ್ಸೋ ಜವಾಬ್ದಾರಿ ನಿಮ್ದು. ಅದನ್ನ ಅವನ್ಗೆ ಅರ್ಥ ಮಾಡಿಸಿ ಮೇಡಮ್. ಸ್ವಲ್ಪ ಅನುಮಾನ ಬಂದ್ರು ಅವನ್ ಪ್ರಾಣ ತೆಗಿಯೋಕ್ಕೂ ಏಸಲ್ಲ, ನೆನಪಿರ್ಲಿ. ಪ್ಲೀಸ್ ವಿರಾಟ್, ಈ ವಿಷಯದಲ್ಲಿ ಅವನ್ ಹೇಗ್ ಹೇಳ್ತಾನೋ ಹಾಗೆ ಕೇಳಲೇಬೇಕಾಗತ್ತೆ. ಅಥರ್ವ ವಾಪಸ್ ಬರೋ ತನಕ ನಮ್ಮನ್ ಬಿಟ್ರೆ ಬೇರೆ ಯಾರಿಗೂ ಈ ವಿಷಯ ಗೊತ್ತಾಗಬಾರ್ದು ಅಷ್ಟೇ. ನಿಮಗೂ ಸೇರ್ಸಿ ಹೇಳ್ತಾ ಇದ್ದೀನಿ. ಭಗವಂತ, ಇದೇನಾದ್ರೂ ಒಳ್ಳೆ ಸಂಬಂಧ ಆಗಿದ್ರೆ ಕೈ ತಪ್ಪ ಹೋಗ್ದೇ ಇರೋ ತರ ನೋಡ್ಕೊಳಪ್ಪ. ದೇವ್ರೆ, ಇವ್ರೇನಾದ್ರೂ ಈ ಮದ್ವೆ ಬೇಡ ಅಂದ್ರೆ ಈ ಸರಿ ಹೆಜ್ಜೆ ನಮಸ್ಕಾರ ಅಲ್ಲ, ಉರುಳ್ ಸೇವೆ ಮಾಡ್ತೀನಪ್ಪ. ಇವ್ರು ಹೇಳ್ದಾಗೆ ಹುಡುಗನ ಜಾತಕದಲ್ಲಿ ಇನ್ನು 10 ದಿನ ಗುರುಬಲ ಇದೆ. ಅಷ್ಟೊಳಗಡೆ ಮದುವೆ ಮಾಡ್ಬಿಟ್ರೆ ಯಾವ ಅಡಚಣೆನೂ ಇರೋದಿಲ್ಲ. ಸರಿಯಾಗಿ ಹೇಳಿದ್ರೆ ಅರ್ಚಕ್ರೆ, 10 ದಿನದಲ್ಲಿ ಯಾರಿಗಾದ್ರೂ ಮದ್ವೆ ಮಾಡೋದಿಕ್ಕಾಗುತ್ತಾ? ಬಟ್ಟೆ ಬರೆ ಒಡವೆ ಚೌಟ್ರಿ ರಿಟರ್ನ್ ಗಿಫ್ಟ್ ಅಂತ ಹೇಳದ್ರಲ್ಲೇ 10 ದಿನ ಆಗ್ಬಿಡುತ್ತೆ. ಅಕ್ಕನ್ ಮದ್ವೆ ಆಗಲ್ಲ ಬಿಡಿ. ಯಾಕಮ್ಮ ಹಾಗೆ ಹೇಳ್ತೀಯ? ಒಳ್ಳೆ ಕೆಲಸಕ್ಕೆ ನಿಧಾನ ಆಗ್ಬಾರ್ದು. ನಿಜ ಮೇಷ್ಟ್ರೆ, ಹುಡುಗನ ಜಾತಕ ತುಂಬಾ ಅದ್ಭುತವಾಗಿದೆ. ಇನ್ನು 10 ದಿನದಲ್ಲಿ ಮದುವೆ ಮಾಡಿಬಿಟ್ರೆ ನಿಮ್ಮ ಮಗಳ ಜೀವನ ಬಂಗಾರದಂತೆ ಇರುತ್ತೆ. ಅದರಲ್ಲೂ ಹುಡುಗ ಲಕ್ಷ್ಮೀ ಪುತ್ರ, ಇಬ್ಬರು ಜಾತಕ ಹೊಂದಾಣಿಕೆ ತುಂಬಾ ಚೆನ್ನಾಗಿದೆ. ಸರಿ ಜ್ಯೋತಿಷಿಗಳೇ, ಒಂದ್ ವೇಳೆ 10 ದಿನದಲ್ಲಿ ಮದ್ವೆ ಮಾಡಕ್ಕಾಗ್ದೆ ಸ್ವಲ್ಪ ಟೈಮ್ ತಗೊಂಡ್ರೆ? ದಾಂಪತ್ಯದಲ್ಲಿ ಬರೀ ಸಮಸ್ಯೆಗಳೇ ಬರ್ತಾವಮ್ಮ.